ಡಿಸೆಂಬರ್ 26 ಸುಳ್ಯದವರಿಗೆ ವಿಶೇಷವಾದ ದಿನ. ಯಾಕಂದ್ರೆ ಸುಳ್ಯದ ಅಮರಶಿಲ್ಪಿ, ಶಿಕ್ಷಣ ಹರಿಕಾರ ದಿವಂಗತ ಕುರುಚಿ ವೆಂಕಟರಮಣ ಗೌಡರ ಜನ್ಮದಿನಾಚರಣೆ. ಇವರು ಸುಳ್ಯಕ್ಕೆ ನೀಡಿದ ಕೊಡುಗೆ ಅಪಾರ. ಸಾಧಾರಣ ಕೃಷಿ ಕುಟುಂಬದಲ್ಲಿ ಹುಟ್ಟಿದ ಇವರು ಸುಳ್ಯ ಎಂಬ ಚಿಕ್ಕ ಕುಗ್ರಾಮವನ್ನ ದೇಶವೇ ಹಿಂತಿರುಗಿ ನೋಡುವಂತೆ ಮಾಡಿದ ಕ್ರಾಂತಿಕಾರಕ. ಮುಂದಿನ ಪೀಳಿಗೆಯ ವಿದ್ಯಾಭ್ಯಾಸಕ್ಕಾಗಿ ಶ್ರಮಿಸಿದ ಜೀವ. ಸುಳ್ಯದ ಬೆಳವಣಿಗೆಗೆ ಯಾವುದೇ ಸ್ವಾರ್ಥ ಇಲ್ಲದೆ ಮಾಡಿದಂತಹ ಕೆಲಸ, ಕೊಡುಗೆ ಅಪಾರ. ಶಾಲೆಯಿಂದ ಶುರುವಾದ ಶಿಕ್ಷಣ ಕ್ರಾಂತಿ ಇದು ಮೆಡಿಕಲ್, ಇಂಜಿನಿಯರಿಂಗ್ ಕಾಲೇಜ್ ತನಕ ತಂದು ನಿಲ್ಲಿಸಿದೆ. ನೂರಾರು ಮಕ್ಕಳಿಗೆ ವಿದ್ಯೆ ನೀಡಿದ ಹೆಗ್ಗಳಿಕೆ ಕೆವಿಜಿ ಅವರ ಸಂಸ್ಥೆಗಿದೆ. ಇದು ಇಡೀ ಸುಳ್ಯ ತಾಲೂಕಿನ ಪ್ರಗತಿಗೆ ತುಂಬಾ ಸಹಾಯ ಆಗಿದೆ. ಸುಳ್ಯ ತಾಲೂಕು ಅಲ್ಲದೆ ಹೊರಗಿನ ಕೇರಳ ಹಾಗೂ ಮಡಿಕೇರಿ ಭಾಗದ ವಿದ್ಯಾರ್ಥಿಗಳಿಗೆ ದಾರಿದೀಪವಾದರು. ಶಿಕ್ಷಣ ಅಲ್ಲದೆ ಸುಳ್ಯದಲ್ಲಿನ ಹಲವಾರು ಯುವಕರಿಗೆ, ಯುವತಿಯರಿಗೆ ಉದ್ಯೋಗಾವಕಾಶ ನೀಡುವಲ್ಲಿ ತುಂಬಾ ಸಹಾಯವಾಗಿದೆ. ಕೆವಿಜಿ ಅವರು 1967ರಲ್ಲಿ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ರಿಜಿಸ್ಟರ್ ಸುಳ್ಯ ಎಂಬ ಸಂಸ್ಥೆಯನ್ನ ಸ್ಥಾಪಿಸಿ, ಅವರು ಸ್ಥಾಪಕಾಧ್ಯಕ್ಷರಾಗಿ ಜೊತೆಗೆ ಪದಾಧಿಕಾರಿಗಳನ್ನ ನೇಮಿಸಿ ಅದರ ಅಡಿಯಲ್ಲಿ ವಿದ್ಯಾಸಂಸ್ಥೆಗಳನ್ನ ಸ್ಥಾಪಿಸಿ ಯಶಸ್ವಿಯಾಗಿ ಮುನ್ನಡೆಸಿದರು. ಮೊದಲು 1976ರಲ್ಲಿ ನೆಹರು ಸ್ಮಾರಕ ಮಹಾವಿದ್ಯಾಲಯವನ್ನ ಸ್ಥಾಪಿಸುವುದರ ಮೂಲಕ ಶಿಕ್ಷಣದಿಂದ ವಂಚಿತರಾದ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡುವುದರ ಜೊತೆಗೆ ಹಂತ ಹಂತವಾಗಿ 1978ರಲ್ಲಿ ನೆಹರು ಸ್ಮಾರಕ ಪದವಿ ಪೂರ್ವ ಕಾಲೇಜನ್ನು, 1984ರಲ್ಲಿ ಕೆವಿಜಿ ಐಟಿಐ ಮತ್ತು ಕೆವಿಜಿ ಪಾಲಿಟೆಕ್ನಿಕ್ ವಿದ್ಯಾಸಂಸ್ಥೆಯನ್ನು, 1986ರಲ್ಲಿ ಕೆವಿಜಿ ತಾಂತ್ರಿಕ ಮಹಾವಿದ್ಯಾಲಯ, ತಾಂತ್ರಿಕ ಶಿಕ್ಷಣ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿ ನಿಲಯಗಳನ್ನು ನಿರ್ಮಿಸಿದರು. ಕೆವಿಜಿ ಅವರು 1967ರಲ್ಲಿ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ರಿಜಿಸ್ಟರ್ ಸುಳ್ಯ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ, ಅವರು ಸ್ಥಾಪಕಾಧ್ಯಕ್ಷರಾಗಿ ಜೊತೆಗೆ ಪದಾಧಿಕಾರಿಗಳನ್ನು ನೇಮಿಸಿ ಅದರ ಅಡಿಯಲ್ಲಿ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಯಶಸ್ವಿಯಾಗಿ ಮುನ್ನಡೆಸಿದರು. 1990ರಲ್ಲಿ ಕೆವಿಜಿ ಕಾನೂನು ಕಾಲೇಜು, ವಿದ್ಯಾರ್ಥಿಗಳ ಹಾಗೂ ವಿದ್ಯಾರ್ಥಿನಿ ನಿಲಯಗಳು ಹಾಗೂ ಮೊಬೈಲ್ ಹೆಲ್ತ್ ಯೂನಿಟ್, 1991ರಲ್ಲಿ ಕೆವಿಜಿ ದಂತ ಮಹಾವಿದ್ಯಾಲಯ, 1996ರಲ್ಲಿ ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, 2000ರಲ್ಲಿ ಹೈ ಟೆನ್ಷನ್ ಪವರ್ ಹೌಸ್, 2001ರಲ್ಲಿ ಆಯುರ್ವೇದ ವಿದ್ಯಾರ್ಥಿಗಳಿಗಾಗಿ ಕೆವಿಜಿ ಆಯುರ್ವೇದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿ ನಿಲಯಗಳು, 2002ರಲ್ಲಿ ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ಮೆಡಿಕಲ್ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿ ನಿಲಯಗಳು, 2008ರಲ್ಲಿ ಕೆವಿಜಿ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, 2010ರಲ್ಲಿ ಕೆವಿಜಿ ಆಯುರ್ ಫಾರ್ಮಾ ಮತ್ತು ರಿಸರ್ಚ್ ಸೆಂಟರ್, ಒಳಚರಂಡಿ, ಸ್ಥಾವರ ಕಟ್ಟಡ, ತ್ಯಾಜ್ಯ ನಿರ್ವಹಣೆ ಘಟಕ, 2018ರಲ್ಲಿ ಕೆವಿಜಿ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್, ಕೆವಿಜಿ ಫಿಸಿಯೋಥೆರಪಿ, ಹೀಗೆ ಕೆಜಿಯಿಂದ ಪಿಜಿಯವರೆಗೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಸುಳ್ಯವನ್ನ ಶಿಕ್ಷಣ ಕಾಶಿಯನ್ನಾಗಿ ಪರಿವರ್ತಿಸಿದರು. ಇಂತಹ ಮಹಾನ್ ವ್ಯಕ್ತಿ ಇಂದು ನಮ್ಮೊಂದಿಗಿಲ್ಲ ಎನ್ನುವುದೇ ದುಃಖಕರ ಸಂಗತಿ.